ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಎಕ್ಸಿಕ್ಯೂಟಿವ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಖಾಲಿ ಇರುವ ಹುದ್ದೆಯಾಗಿದೆ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮಗೆ ಇರಬೇಕಾದ ಏಜ್ ಲಿಮಿಟ ಮತ್ತು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ವೇಕೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿರಿ, ವೇಕೆನ್ಸಿ ಜೂನಿಯರ್ ಎಕ್ಸಿಕ್ಯೂಟಿವ್ ಏರ್ ಟ್ರಾಫಿಕ್ ಕಂಟ್ರೋಲ್ ಆಫೀಸರ. ಟೋಟಲ್ ವೇಕೆನ್ಸಿ 390 ವೇಕೆನ್ಸಿ ಖಾಲಿ ಅದಾವ. ಮತ್ತು ಕ್ಯಾಟಗರಿ ವೈಸ್ ನೋಡೋಣ. ಈಗ ಕ್ಯಾಟಗರಿ ವೈಸ್ ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟನ್ನು ಹಂಚಿಕೆ ಮಾಡಲಾಗಿದೆ ಅಂತೇಳಿ ನೋಡೋಣ. UR ಕ್ಯಾಂಡಿಡೇಟ್ಗೆ 125 ಪೋಸ್ಟ್ ಖಾಲಿ ಇದ್ದರೆ EWS ಕ್ಯಾಂಡಿಡೇಟ್ಗೆ 30 ಪೋಸ್ಟ್ ಖಾಲಿ ಇದಾವೆ. ಇನ್ನು ಮತ್ತು SC ಕ್ಯಾಂಡಿಡೇಟ್ಗೆ 55 ಪೋಸ್ಟ್ ಖಾಲಿ ಇದ್ದರೆ ST ಕ್ಯಾಂಡಿಡೇಟ್ಗೆ 27 ಪೋಸ್ಟ್ ಖಾಲಿ ಇದಾವೆ. ಟೋಟಲಿ 390 ಪೋಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಆಫೀಸರ್ ಖಾಲಿ ಇದಾವೆ. ಇನ್ನು ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಗೆ ಇರಬೇಕಾದ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ನೋಡಿರಿ, ಬ್ಯಾಚುಲರ್ ಡಿಗ್ರಿ ಇನ್ 3 ಇಯರ್ಸ್ ಸೈನ್ಸ್ ಅಂದರೆ BSc 3 ವರ್ಷಗಳ ಕಾಲ ಕಂಪ್ಲೀಟ್ ಅಭ್ಯರ್ಥಿ ಮುಗಿಸಿರಬೇಕು. ಅದರಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಬೇಕು. ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಎಂಜಿನಿಯರಿಂಗಲ್ಲಿ ಮುಗಿಸಿರಬೇಕು. ಎಂಜಿನಿಯರಿಂಗಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಬೇಕು. ಮತ್ತು ಅಭ್ಯರ್ಥಿಗೂ ಮಿನಿಮಮ್ ಇಂಗ್ಲೀಷನ್ನೇ ಬರೆಯಲು ಮತ್ತು ಓದಲು ಬರಬೇಕು. ಮತ್ತು 10th ಮತ್ತು PUCಯಲ್ಲಿ ಅಭ್ಯರ್ಥಿ ಇಂಗ್ಲೀಷ್ ಸಬ್ಜೆಕ್ಟನ್ನು ತೆಗೆದುಕೊಂಡು ಪಾಸ್ ಆಗಿರಬೇಕು. ಇನ್ನು ಅಭ್ಯರ್ಥಿಗೆ ಇರಬೇಕಾದ ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಮ್ಯಾಕ್ಸಿಮಮ್ ಏಜ 27 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಆ ಮ್ಯಾಕ್ಸಿಮಮ್ ಏಜ್ ಎಲ್ಲಿ ಕ್ವಾಲಿಫೈ ಮಾಡ್ತಾರಂದ್ರೆ 24/5/2025ವರೆಗೂ ಕ್ವಾಲಿಫೈ ಮಾಡ್ತಾರೆ. ಮತ್ತು ಏಜ್ ರಿಲ್ಯಾಕ್ಸೆನ್ಸ ಅಪ್ಲೈ ಅದ. ಏಜ್ ರಿಲ್ಯಾಕ್ಸನ್ ನೋಡಿರಿ, 5 ವರ್ಷಗಳ ಕಾಲ SC STಗಿದ್ದರೆ 3 ವರ್ಷ OBC ಕ್ಯಾಂಡಿಡೇಟ್ಗೆ ಇರ್ತದೆ. ಮತ್ತು 10 ವರ್ಷ PWBD ಅಭ್ಯರ್ಥಿಗೆ ಏಜ್ ರಿಲ್ಯಾಕ್ಸನ್ನ ಅಪ್ಲೈ ಆಗ್ತದೆ. ಇನ್ನು ನೋಡಿರಿ, ಅಪ್ಲಿಕೇಶನ್ನ 25/4/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 24/5/2025ವರೆಗೂ ಅಪ್ಲಿಕೇಶನನ್ನು ನೀವು AAI ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಎಕ್ಸಾಮ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತದೆ. ಮತ್ತೇನು ಅಭ್ಯರ್ಥಿಗೆ ಸ್ಯಾಲ್ರಿ ಯಾವ ರೀತಿ ಇರ್ತದೆ ಅಂದ್ರೆ ಲೆವೆಲ್ 1ನಲ್ಲಿ 1,40,40,000ವರೆಗೂ 40,000ದಿಂದ 1,40,40,000ವರೆಗೂ ಅಭ್ಯರ್ಥಿಗೆ ಸ್ಯಾಲ್ರಿ ಸಿಗ್ತದೆ ರೀ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀ ನೋಡಿರಿ, ಅಪ್ಲಿಕೇಶನ್ ಫೀ 1,000 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದನ್ನು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫೀ ಪೇಡ್ ಮಾಡಬೇಕು. ಅಂತ ಅಪ್ಲಿಕೇಶನ್ ಫೀ 1,000 ರೂಪಾಯಿ ಜನರಲ್ ಕ್ಯಾಂಡಿಡೇಟ್ಗೆ ಮತ್ತು OBC ಅಭ್ಯರ್ಥಿಗೆ ಮಾತ್ರ ಈ ಫೀ 1,000 ರೂಪಾಯಿ ಫೀ ಇರ್ತದೆ. ಮತ್ತು SC ST PWB ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಥ್ಯಾಂಕ್ ಯು. ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ನಿಮಗೆ ತಿಳಿಸಿದಾಗ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.